A very good evening, my dear viewer. Welcome to my YouTube channel. This is Arun Giredi here. In today's class, we would like to discuss one of the important questions for 5 marks. That is, difference between zero rated supply and exempted supply ಅಂತ ಕರಿತೀವಿ. ನೋಡಿ ಇಲ್ಲಿ ಒಂದು ಕ್ವಶನ್ ಏನು ಕೇಳ್ಯಾರ ಅಂದ್ರೆ ಜೀರೋ ರೇಟೆಡ್ ಸಪ್ಲೈ ಮತ್ತು ಎಕ್ಸೆಂಪ್ಟೆಡ್ ಸಪ್ಲೈ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳ್ಯಾರ. ಸೊ ದಿಸ್ ಕ್ವಶನ್ ಈಸ್ ಆಸ್ಕ್ ಫಾರ್ 2020 ಫಾರ್ 5 ಮಾರ್ಕ್ಸ್. ಸೊ 2020ಗೆ 5 ಮಾರ್ಕ್ಸ್ಗೆ ಕೇಳಿದಾರೆ. Difference between zero rated supply and exempted supply anta ide. So the answer is like this: zero rated supply and exempted supply. First difference is ITC is available on zero rated supply, means you are able to get the input tax credit in case of zero rated supply. ನೀವು ಒಂದು ವೇಳೆ ಜೀರೋ ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವೀಸನ್ನು ಸಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ನೀವು ಕಡ್ಡಾಯವಾಗಿ ITCನ ನೀವು ಪಡ್ಕೋತೀರಿ ಅಂತ ಹೇಳ್ಬೋದು. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫೆಸಿಲಿಟಿ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫೆಸಿಲಿಟಿ ಈಸ್ ಅವೈಲೇಬಲ್ ಟು ಜೀರೋ ರೇಟೆಡ್ ಸಪ್ಲೈ. Whereas in relation to exempted supply, absolutely there is no input tax credit is available because you are only supplying those goods which is not comes under GST. Because absolutely exempted goods you are going to supply. Zero rate is a rate of tax, but exempted supply is not a rate of tax. ಹಾಗಾಗಿ ITC exempted supply ಒಳಗೆ ಬರೋಂಗಿಲ್ಲ. ಅಂದರೆ exempted supply ಮಾಡೋರಿದ್ರಿ ಅಂದರೆ ನೀವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಅರ್ಹತೆ ಬರೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಎರಡನೇ ಕ್ವಶನ್ ಪಾಯಿಂಟ್ ಪ್ರಕಾರ ಹೇಳ್ಬೇಕಂದ್ರೆ ಜೀರೋ ರೇಟೆಡ್ ಸಪ್ಲೈ ಮೀನ್ಸ್ ಹಿಯರ್ ಎ ಪರ್ಸನ್ ಮೇಕಿಂಗ್ ಎ ಜೀರೋ ರೇಟೆಡ್ ಸಪ್ಲೈ shall issue normal tax invoice, means the person who is going to supplying the zero rated goods and service, absolutely he is issuing normal tax invoice. ಸೊ ನಾರ್ಮಲ್ ಟ್ಯಾಕ್ಸ್ ಇನ್ವಾಯ್ಸನ್ನು ಅವ ಏನು ಮಾಡ್ಬೇಕ್ರಿ, ಇಶ್ಯೂ ಮಾಡಬೇಕಾಗತ್ತೆ. ಸೊ ಯಾರು ಇಶ್ಯೂ ಮಾಡಬೇಕಾಗತ್ತೆ ನಾರ್ಮಲ್ ಟ್ಯಾಕ್ಸ್ ಇನ್ವಾಯ್ಸನ್ನು? ಜೀರೋ ರೇಟೆಡ್ ಸಪ್ಲೈ ಮಾಡ್ತಕ್ಕಂಥ ವ್ಯಕ್ತಿ ನಾರ್ಮಲ್ ಟ್ಯಾಕ್ಸ್ ಇನ್ವಾಯ್ಸನ್ನು ಅವ ಏನು ಮಾಡಬೇಕಾಗತ್ತೆ, ಇಶ್ಯೂ ಮಾಡಬೇಕಾಗತ್ತೆ. ಆಮೇಲೆ ಎಕ್ಸೆಂಪ್ಟೆಡ್ ಸಪ್ಲೈ ಮಾಡೋರು ಯಾರಪ್ಪ ಅಂದ್ರೆ ಹಿಯರ್ ದ ರಿಜಿಸ್ಟರ್ಡ್ ಪರ್ಸನ್ ಎಕ್ಸೆಂಪ್ಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆರ್ ಬೋತ್ ಶಾಲ್ ಇಶ್ಯೂ ದ ಬಿಲ್ ಆಫ್ ಸಪ್ಲೈ ಅಂತ ನಾವಲ್ಲಿ ಹೇಳ್ಬೋದು. ಸೊ ರಿಜಿಸ್ಟರ್ಡ್ ಪರ್ಸನ್ನ ಎಕ್ಸೆಂಪ್ಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಥವಾ ಎರಡನ್ನೂ ಇಶ್ಯೂ ಮಾಡೋವ ಏನು ಮಾಡ್ಬೇಕ್ರಿ, ಬಿಲ್ ಆಫ್ ಸಪ್ಲೈಯನ್ನು ಏನು ಮಾಡ್ಬೇಕ್ರಿ, ಇಶ್ಯೂ ಮಾಡಬೇಕು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಜೀರೋ ರೇಟೆಡ್ ಸಪ್ಲೈ ಒಳಗೆ ಹಿಯರ್ ದೇ ಆರ್ ಟ್ಯಾಕ್ಸೇಬಲ್ ಸಪ್ಲೈಸ್ ಬಟ್ ಆರ್ ಜೀರೋ ರೇಟೆಡ್. ನೋಡಿರಿ, ಜೀರೋ ರೇಟೆಡ್ ಸಪ್ಲೈಗೆ ಏನಂತ ಕರಿಬೋದು ನಾವು? It is absolutely comes under taxable supply of goods and service, but the only one condition is the zero rate should be there ಅಂತ. ಸೊ ನಾವು ಟ್ಯಾಕ್ಸೇಬಲ್ ಸಪ್ಲೈಯನ್ನು ಮಾಡ್ಬೋದು. ಸೊ ಟ್ಯಾಕ್ಸೇಬಲ್ ಸಪ್ಲೈಯನ್ನು ಮಾಡಿದಾಗ ಇದು ಕೂಡ ಟ್ಯಾಕ್ಸೇಬಲ್ ಸಪ್ಲೈ ಅಂತ ಕರೆಸ್ಕೋತಾ. ಆದರೆ ಏನಿರುತ್ತೆ ರೀ, ಜೀರೋ ರೇಟ್ ಇರುತ್ತೆ. ರೇಟ್ ಏನಿರುತ್ತೆ, ಜೀರೋ ಅಂದರೆ ದರ ಏನಾಗತ್ತಾರೆ, ತೆರಿಗೆ ದರ ಶೂನ್ಯವಾಗಿರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಅದಕ್ಕೆ ನಾವು ಏನಂತ ಕರಿತೀವಿ, ಜೀರೋ ರೇಟೆಡ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಎಕ್ಸೆಂಪ್ಟೆಡ್ ಸಪ್ಲೈ ಒಳಗೆ ಹಿಯರ್ ದೆರ್ ಈಸ್ ಅ ನೋ ಟ್ಯಾಕ್ಸೇಬಲ್ ಸಪ್ಲೈಸ್ ಅಂತ ನಾವಲ್ಲಿ ಹೇಳ್ಬೋದು. ಎಕ್ಸೆಂಪ್ಟೆಡ್ ಸಪ್ಲೈ ಮೀನ್ಸ್ ಆಬ್ಸಲ್ಯೂಟ್ಲಿ ದೆರ್ ಈಸ್ ಅ ನೋ ಟ್ಯಾಕ್ಸೇಬಲ್ ಸಪ್ಲೈ ಅಂತ ಹೇಳ್ಬೋದು. ಜೀರೋ ರೇಟ್ ಒಳಗೆ ಟ್ಯಾಕ್ಸೇಬಲ್ ಸಪ್ಲೈ ಆಗ್ಬೋದು, ಎಕ್ಸೆಂಪ್ಟೆಡ್ ಸಪ್ಲೈ ಒಳಗೆ ನೋ ಟ್ಯಾಕ್ಸೇಬಲ್ ಸಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಜೀರೋ ರೇಟೆಡ್ ಸಪ್ಲೈ ಒಳಗೆ ಏನಾಗುತ್ತೆ ನೋಡಿರಿ, ಹಿಯರ್ ವಿ ಹ್ಯಾಸ್ ಟು ಮೇಂಟೈನ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಇನ್ ಕೇಸ್ ಆಫ್ ಅ ಜೀರೋ ರೇಟೆಡ್ ಸಪ್ಲೈ ವಿ ಆರ್ ಗೋಯಿಂಗ್ ಟು ಮೇಂಟೈನ್ ದ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ದಾಖಲೆ ಪತ್ರಗಳನ್ನು ಅಥವಾ ದಾಖಲೆಯನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಜೀರೋ ರೇಟೆಡ್ ಸಪ್ಲೈ ಒಳಗೆ. ವೇರ್ ಆ್ಯಸ್ ಇನ್ ಕೇಸ್ ಆಫ್ ಎಕ್ಸೆಂಪ್ಟೆಡ್ ಸಪ್ಲೈ ಆಬ್ಸಲ್ಯೂಟ್ಲಿ ದೇರ್ ಈಸ್ ಅ ನೋ ನೀಡ್ ಆಫ್ ಮೇಂಟೈನಿಂಗ್ ಎನಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಎಕ್ಸೆಂಪ್ಟೆಡ್ ಸಪ್ಲೈ ಒಳಗೆ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು ನಾವು ಮೇಂಟೈನ್ ಮಾಡುವ ಅವಶ್ಯಕತೆ ಬರೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ಫಿಫ್ತ್ ಒನ್, ಇನ್ ಕೇಸ್ ಆಫ್ ಜೀರೋ ರೇಟೆಡ್ ಸಪ್ಲೈ ಎ ಪರ್ಸನ್ ಕ್ಯಾನ್ ಅಪ್ಲೈ ಫಾರ್ ಅ ರಿಜಿಸ್ಟ್ರೇಷನ್ ಇಫ್ ಈಸ್ ಟರ್ನ್ ಓವರ್ ಎಕ್ಸೀಡ್ಸ್ ದ ಥ್ರೆಶೋಲ್ಡ್ ಲಿಮಿಟ್. ನೋಡಿ, ಜೀರೋ ರೇಟೆಡ್ ಸಪ್ಲೈ ಮಾಡುವಾಗ ಒಬ್ಬ ವ್ಯಕ್ತಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅವನು ಟರ್ನ್ ಓವರ್ ಲಿಮಿಟ್ ಕ್ರಾಸ್ ಆಯಿತು ಅಂದ್ರೆ ಅವ ಏನು ಮಾಡ್ಬೇಕ್ರಿ, ರಿಜಿಸ್ಟ್ರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಅವ ಗೂಡ್ಸ್ ಏನಾರ ಸಪ್ಲೈ ಮಾಡೋವಿದ್ದ ಅಂದ್ರೆ ನಾರ್ಮಲ್ ಸ್ಟೇಟ್ಸ್ ಒಳಗೆ 40 ಲ್ಯಾಕ್ ಐತಿ ಅವನದು ಟರ್ನ್ ಓವರ್ ಲಿಮಿಟ. ನಾರ್ಮಲ್ ಸ್ಟೇಟ್ ಅಂದರೆ ಜನರಲ್ ಸ್ಟೇಟ್ ಒಳಗೆ 40 ಲ್ಯಾಕ್ ಇರುತ್ತೆ. ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಒಳಗೆ 20 ಲ್ಯಾಕ್ ಇರುತ್ತೆ. ಸೊ ಇಫ್ ಹಿ ಕ್ರಾಸ್ ದ್ಯಾಟ್ ಲಿಮಿಟ್ ಕಂಪಲ್ಸರಿಲಿ ಹಿ ಶುಡ್ ಮೇಕ್ ದ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು ನಾವು. ಸೊ ಯಾವ ವ್ಯಕ್ತಿ ಎಲಿಜಿಬಲ್ ಆಗಿರ್ತಾನೆ, ಸೊ ಯಾವ ವ್ಯಕ್ತಿ ಥ್ರೆಶೋಲ್ಡ್ ಲಿಮಿಟ್ ಹೆಚ್ಚಿರುತ್ತೆ, ಸೊ ಹಿ ಈಸ್ ಏಬಲ್ ಟು ರಿಜಿಸ್ಟರ್ ದ ವಿತ್ GST ಅಥಾರಿಟಿ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇನ್ ಕೇಸ್ ಆಫ್ exempted supply,
ಎ ಪರ್ಸನ್ ಕ್ಯಾನ್ ಅಪ್ಲೈ ಫಾರ್ ರಿಜಿಸ್ಟ್ರೇಷನ್ ವಿದೌಟ್ ಎನಿ ಲಿಮಿಟೇಷನ್. ಸೊ ಯಾವುದೇ ಲಿಮಿಟೇಷನ್ ಇರಲಾರ್ದ, ಥ್ರೆಶೋಲ್ಡ್ ಲಿಮಿಟ್ ಇರಲಾರ್ದ ನಾವೇನು ಮಾಡ್ಬೋದು ರೀ, ಅವ ಸಪ್ಲೈಯನ್ನು ಮಾಡ್ಬೋದು. ಯಾರು? ಜೀರೋ ಎಕ್ಸೆಂಪ್ಟೆಡ್ ಇದ್ದವ. ಓಕೆ ನೋಡಿ, ಇನ್ನೊಂದು ಸಲ ಹೇಳ್ತೀನಿ, ಸಿಂಪಲಾಗಿ ನೆನ್ಪಿಟ್ಕೊಬ್ರಿ. ಜೀರೋ ರೇಟೆಡ್ ಮೀನ್ಸ್ ಐ ಟಿ ಸಿ ಈಸ್ ಅವೈಲೇಬಲ್. ಎಕ್ಸೆಂಪ್ಟೆಡ್ ಸಪ್ಲೈ ಮೀನ್ಸ್ ನೋ ಐ ಟಿ ಸಿ ಈಸ್ ಅವೈಲೇಬಲ್. ಐ ಟಿ ಸಿ ಅಪ್ಲೈ ಆಗೋದು ಜೀರೋ ರೇಟ್ಗೆ, ಐ ಟಿ ಸಿ ಅಪ್ಲೈ ಆಗದೇ ಇರೋದು ಎಕ್ಸೆಂಪ್ಟೆಡ್ ಸಪ್ಲೈಗೆ ಅಂತ ಹೇಳ್ಬೋದು. ಆಮೇಲೆ ಜೀರೋ ರೇಟೆಡ್ ಒಳಗೆ ಎ ಪರ್ಸನ್ ಮೇಕಿಂಗ್ ಜೀರೋ ರೇಟೆಡ್ ಸಪ್ಲೈ ಕ್ಯಾನ್ ಇಶ್ಯೂ ನಾರ್ಮಲ್ ಟ್ಯಾಕ್ಸ್ ಇನ್ವಾಯ್ಸ್. ನಾರ್ಮಲ್ ಟ್ಯಾಕ್ಸ್ ಇನ್ವಾಯ್ಸನ್ನು ಇಶ್ಯೂ ಮಾಡೋದೆಲ್ಲೇ ಜೀರೋ ರೇಟೆಡ್ ಸಪ್ಲೈ ಒಳಗೆ. ಬಿಲ್ ಆಫ್ ಸಪ್ಲೈಯನ್ನು ಇಶ್ಯೂ ಮಾಡೋದೆಲ್ಲೇ ಎಕ್ಸೆಂಪ್ಟೆಡ್ ಸಪ್ಲೈ ಒಳಗೆ ಅಂತ ಹೇಳ್ಬೋದು. ಆಮೇಲೆ ಜೀರೋ ರೇಟೆಡ್ಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತಾ, ಎಕ್ಸೆಂಪ್ಟೆಡ್ ಸಪ್ಲೈಗೆ ಟ್ಯಾಕ್ಸ್ ಅಪ್ಲೈ ಆಗಂಗಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಇನ್ ಫ್ಯೂಚರ್ ದೇರ್ ಈಸ್ ಅ ಚಾನ್ಸ್ ಟು ಚಾರ್ಜ್ ದ ಟ್ಯಾಕ್ಸ್ ಆನ್ ಜೀರೋ ರೇಟೆಡ್, ಬಟ್ ಇನ್ ಫ್ಯೂಚರ್ ದೇರ್ ಈಸ್ ಅ ನೋ ಚಾನ್ಸ್ ಟು ಚಾರ್ಜ್ ದ ಟ್ಯಾಕ್ಸ್ ಆನ್ ಎನಿ ಎಕ್ಸೆಂಪ್ಟೆಡ್ ಗೂಡ್ಸ್. ಎಕ್ಸೆಂಪ್ಟೆಡ್ ಗೂಡ್ಸ್ ಮೇಲೆ ತೆರಿಗೆನ ವಿಧಿಸಲು ಸಾಧ್ಯವಿಲ್ಲ, ಆದರೆ ಜೀರೋ ರೇಟೆಡ್ ಮೇಲೆ ತೆರಿಗೆನ ನಾವು ವಿಧಿಸಬಹುದು ಅಂತ ಹೇಳ್ಬೋದು. ಜೀರೋ ರೇಟೆಡ್ ಒಳಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು ಮೇಂಟೈನ್ ಮಾಡಬೇಕಾಗತ್ತಾ, ಎಕ್ಸೆಂಪ್ಟೆಡ್ ಸಪ್ಲೈ ಒಳಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು ಮೇಂಟೈನ್ ಮಾಡುವ ಅವಶ್ಯಕತೆ ಬರೋಂಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬೇಕಾಗತ್ತ ವ್ಯಕ್ತಿಗಳು ಯಾವಾಗಪ್ಪ ಅಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆದರೆ. ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡುವ ಅವಶ್ಯಕತೆ ಇರೋಂಗಿಲ್ಲ ಎಲ್ಲಿ ಎಕ್ಸೆಂಪ್ಟೆಡ್ ಸಪ್ಲೈ ಒಳಗೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಜೀರೋ ರೇಟೆಡ್ ಸಪ್ಲೈ ಆ್ಯಂಡ್ ಎಕ್ಸೆಂಪ್ಟೆಡ್ ಸಪ್ಲೈ ಅಂತ ಹೇಳ್ಬೋದು. ಸೊ ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ ದ ಇಯರ್ 2020 for 5 marks.